ಇನ್ನೊಂದು ಕಡೆಗೆ ನಾವು ಗಂಡಸರನ್ನ ನಂಬಲ್ಲ ಹೆಣ್ಮಕ್ಳನ್ನ ನಂಬ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗ್ಯಾರಂಟಿ ವಿಚಾರದಲ್ಲಿ 2,000 ರೂಪಾಯಿನ ಮಹಿಳೆಯರಿಗೆ ಯಾಕೆ ಕೊಟ್ವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿರೋದು. ನಾವು ಗಂಡಸರನ್ನ ನಂಬಲ್ಲ ಹೆಣ್ಮಕ್ಳನ್ನ ನಂಬ್ತೇವೆ, ಅದಕ್ಕೆ ಅವರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಇದು. ಅವರು ಆ ದುಡ್ಡಲ್ಲಿ ಮನೆ ನಡೆಸ್ತಾರೆ. ಗಂಡಸರಾದ್ರೆ ಎಣ್ಣೆ ಅಂಗಡಿಗೆ ಹೋಗ್ತಿದ್ರಿ, ಅದಕ್ಕೆ ನಾವು ಹೆಣ್ಮಕ್ಳಿಗೆ ಹಣ ಕೊಟ್ಟಿದ್ದೀವಿ. ಈಗ ಮೋದಿ ಅವ್ರು ನೋಡಿದ್ರೆ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಹೊಡಿತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿನ ಬಿಜೆಪಿ ವಿರುದ್ಧ ಕೂಡ ನಡೆಸಿದ್ರು. ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಜನರ ಮಧ್ಯೆ ಆಗ್ತಾ ಇರಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವನು ಯಾರು ಮನೇಲಿ ಮಡಿಕೊಂಡು ಕೂತ್ಕೊಂಡಾರೆ ಡೆಪಾಸಿಟ್ ಮಾಡ್ಕೊಂಡು, ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಎಲ್ಲ ಓದಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿಮ್ನ ನೀವೆಲ್ಲ ವೈನ್ ಶಾಪ್ ಕೊಟ್ಟಿದ್ದೀರಿ ಅಂತ ನಿಮ್ಗೆ ಕೊಡ್ತಾರ. ನಾವು ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ, ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಂಡು ಅಂತ. ಸೊ ಇದಕ್ಕೆ ತಾವು ನನ್ನ ತಾಯಿಂದಿರಿಗೆ ನಾನು ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ MLAಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು ನೀವು ಇದನ್ನ ಈ ಎಲೆಕ್ಷನ್ ಅಲ್ಲಿ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಖೇಶ್, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗಂಡಸರ ಬಗ್ಗೆ ಯಾಕಷ್ಟೊಂದು ಅಪನಂಬಿಕೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಎರಡನೇದು ಮಾತಿನ ಉತ್ಸಾಹದಲ್ಲಿ ಎಲ್ಲೋ ಒಂದ್ ಕಡೆಗೆ ಲಯ ಅಥವಾ ಹಳಿ ತಪ್ಪುವಂತಹ ಕೆಲಸಗಳು ಈಗಿನ ರಾಜಕಾರಣಿಗಳಿಂದ ಆಗ್ತಾ ಇದೆಯಾ? ಸಿದ್ದರಾಮಯ್ಯ ಅವರು ಬಳಸಿರುವಂತಹ ಪದ ಪ್ರಯೋಗಗಳನ್ನು ನೋಡ್ತಾ ಇದ್ರೆ ಹಾಗನ್ಸುತ್ತೆ. ಖಂಡಿತವಾದ ಮಮತಾ, ಒಂದು ಅವರ ಗ್ಯಾರಂಟಿಯ ಬಗ್ಗೆ ಮಾತನಾಡುವಂಥ ಜೋಶಲ್ಲಿ ಮಾತನಾಡಿರುವಂತೆ ಕಾಣಿಸ್ತಾ ಇದೆ. ಜೊತೆಗೆ ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಅವ್ರ ಮನೆ ಹಾಳಾಗ ಅವ್ರ ದೇಶಕ್ಕಾಗಿ ಏನು ಮಾಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಒಂದು ಭಾಗ. ಎರಡನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತು ಅಂದರೆ, ಅವರು ಕೊಟ್ಟಂಥ ಹಣದಲ್ಲಿ ಮನೆಯನ್ನು ನಡೆಸ್ತಾರೆ, ಗಂಡಸರಾದರೆ ಎಣ್ಣೆ ಕುಡಿಯೋಕೆ ಹೋಗ್ತಾ ಇದ್ರು ಅನ್ನುವಂಥ ಮಾತನಾಡುವ ಮೂಲಕವಾಗಿ ನಾವು ಗಂಡಸರಿಗಾಗಿ ಗ್ಯಾರಂಟಿ ನಂಬಿಕೆ ಅಲ್ಲ, ನಾವು ಹೆಂಗಸರನ್ನ ಹೆಚ್ಚು ನಂಬ್ತೀವಿ ಅನ್ನುವಂಥ ಮಾತನ್ನು ಕೂಡ ವೇದಿಕೆಯ ಮೇಲೆ ಇದ್ದಂಥ ಸಂದರ್ಭದಲ್ಲಿ DCM ಮತ್ತು KPCC ಅಧ್ಯಕ್ಷರು ಕೂಡ ಆಗಿರುವಂಥ DK ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಅಂದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಸಭೆಯನ್ನು ಇವತ್ತು ನಡೆಸಿರುವಂಥದ್ದು. ಹೇಗೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಅದನ್ನು ಬಳಸ್ಕೊಳ್ಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರುಗಳು ಈ ವಿಭಿನ್ನವಾದ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಸುಖೇಶ್.